ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆಗೆ ಬೀಗ. ತುಮಕೂರಿನ ಒಟ್ಟು 6 ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್. ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಅಡುಗೆ ಸಿಬ್ಬಂದಿಗೆ ಸಿಗದ ಸಂಬಳ. ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆಯಾಗಿರುವ ಇಂದಿರಾ ಕ್ಯಾಂಟೀನ್ ಯೋಜನೆ ತುಮಕೂರಿನಲ್ಲಿ ಹಳ್ಳ ಹಿಡಿದಿದೆ. ಹೌದು, ತುಮಕೂರು ನಗರದ ಸುಮಾರು 6 ಇಂದಿರಾ ಕ್ಯಾಂಟೀನ್ಗಳು ಕಳೆದ 7 ದಿನಗಳಿಂದ ಬಂದಾಗಿದ್ದು ಬಡವರು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಈ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ದು ಇಂದಿರಾ ಕ್ಯಾಂಟೀನ್ ಬಂದಾಗಿರುವ ಬಗ್ಗೆ ಸ್ಪಷ್ಟ ಕಾರಣವೂ ಬಯಲಾಗಿದೆ. ಹೌದು, ಬಡವರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ದಿನಗೂಲಿ ನೌಕರರು ಹೋಟೆಲ್ಗಳಲ್ಲಿ ಹಣ ಕೊಟ್ಟು ಹೊಟ್ಟೆ ತುಂಬಿಸಿಕೊಳ್ಳಲು ಆಗ್ತಾ ಇರಲಿಲ್ಲ. ಹೀಗಾಗಿ ಅದೆಷ್ಟೋ ಮಂದಿ ಇಂದಿರಾ ಕ್ಯಾಂಟೀನ್ಗಳನ್ನು ಆಶ್ರಯಿಸಿದ್ರು. ಇದೀಗ ಕಡಿಮೆ ದರದಲ್ಲಿ ಉಪಹಾರ ಮತ್ತು ಊಟ ನೀಡ್ತಾ ಇದ್ದ ತುಮಕೂರು ನಗರದ 6 ಇಂದಿರಾ ಕ್ಯಾಂಟೀನ್ಗಳು ಕಳೆದ 1 ವಾರದಿಂದ ಬಾಗಿಲನ್ನ ಮುಚ್ಚಿವೆ. ಅಷ್ಟಕ್ಕೂ ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿರುವುದು ತುಮಕೂರು ಮಹಾನಗರ ಪಾಲಿಕೆಯಿಂದ ಇಂದಿರಾ ಕ್ಯಾಂಟೀನ್ ನಡೆಸುವ ಗುತ್ತಿಗೆದಾರರಿಗೆ ಹಣ ಬಿಡುಗಡೆಯಾಗಿದ್ರೂ ಕೂಡ ಅಡುಗೆ ಸಿಬ್ಬಂದಿಗೆ ಸಂಬಳ ಪಾವತಿಯಾಗದೇ ಇರೋದೇ ಪ್ರಮುಖ ಕಾರಣವಾಗಿದೆ ಎಂದು ಹೇಳಲಾಗ್ತಾ ಇದೆ. ಹೌದು, ಇಂದಿರಾ ಕ್ಯಾಂಟೀನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಡುಗೆ ಸಿಬ್ಬಂದಿಗೆ ಗುತ್ತಿಗೆದಾರನಿಂದ ಸಂಬಳ ಪಾವತಿಯಾಗಿಲ್ಲ. ಅಷ್ಟೇ ಅಲ್ಲ, ಕಾರ್ಮಿಕರಿಗೆ ಇಎಸ್ಐ ಹಾಗೂ ಪಿಎಫ್ ಸೌಲಭ್ಯಗಳನ್ನು ಕೂಡ ಸಮರ್ಪಕವಾಗಿ ಒದಗಿಸಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಇದೇ ಕಾರಣಕ್ಕೆ ಅಡುಗೆ ಸಿಬ್ಬಂದಿ ಕೆಲಸ ನಿಲ್ಲಿಸಿದ್ದು ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿವೆ. ಇನ್ನು ತುಮಕೂರು ನಗರದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿರೋ ಇಂದಿರಾ ಕ್ಯಾಂಟೀನ್ನಿಂದಲೇ ನಗರದ 6 ಇಂದಿರಾ ಕ್ಯಾಂಟೀನ್ಗೆ ಊಟ ಸಪ್ಲೈ ಆಗ್ತಾ ಇದ್ದು, ರೈಲ್ವೆ ನಿಲ್ದಾಣ ರಸ್ತೆಯ ಇಂದಿರಾ ಕ್ಯಾಂಟೀನ್ ಅನ್ನ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಅದೆಷ್ಟೋ ಮಂದಿಗೆ ಹೊಟ್ಟೆಗೆ ತಣ್ಣೀರು ಬಟ್ಟೆಯಾಗಿದೆ. ಇನ್ನು ಬಡವರ ಪಾಲಿಗೆ ಇಂದಿರಾ ಕ್ಯಾಂಟೀನ್ ತುಂಬಾ ಉಪಯುಕ್ತವಾಗಿತ್ತು. ಕಡಿಮೆ ಹಣದಲ್ಲಿ ಹೊಟ್ಟೆ ತುಂಬಾ ಊಟ ಸಿಗ್ತಾ ಇತ್ತು. ಆದರೆ ಕಳೆದ 1 ವಾರದಿಂದ ಕ್ಯಾಂಟೀನ್ ಮುಚ್ಚಿರೋದ್ರಿಂದ ಬಡವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಕ್ರಮ ಕೈಗೊಂಡು ಕ್ಯಾಂಟೀನ್ ಅನ್ನ ಮತ್ತೆ ಆರಂಭಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸರ್, ಈ ಥರ ಮಾಡಿದ್ರೆ ಜನಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಅವರು ಏನು ಮಾಡೋದು, ಬಡವರು ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ. ಈ ಥರ ಎಲ್ಲ ಸರ್ಕಾರ ಅವ್ರಿಗೆ ಇದನ್ನು ಕೊಡ್ತೀನಿ ಅದನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಮತ್ತೆ ಈ ಥರ ಎಲ್ಲ ಬಂದ್ ಮಾಡಿ ಕ್ಲೋಸ್ ಮಾಡಿ ಅವ್ರಿಗೆ ನಿರಾಸೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ನೀವು ಊಟಕ್ಕೆ ಬಂದರೆ ಊಟಕ್ಕೆ ಬಂದರೆ ಮಧ್ಯಾಹ್ನ? ನಾನಿಲ್ಲಿ ಬರ್ತಾ ಇರ್ತೀನಿ ಯಾವಾಗಲೂ. ಒಂದೊಂದ್ಸತಿ ನಮ್ಮದು ರೆಸ್ಟೋರೆಂಟ್ ಎಲ್ಲ ಇದೆ. ಆದರೆ ಇದು ಸರ್ಕಾರದಿಂದ ಮಾಡಿರೋದು. ಸರ್ಕಾರ ಅಂದಮೇಲೆ ಸರಿಯಾಗಿ ಕರೆಕ್ಟಾಗಿ ನಡೆಸಬೇಕು. ಇಲ್ಲ ಅಂದರೆ ಸುಮ್ಮನೆ ಪರ್ಮನೆಂಟಾಗಿ ಕ್ಲೋಸ್ ಮಾಡಿಬಿಡಬೇಕು. ಈಗ ಆಗಿಲ್ಲ ಅಂತ ಹೇಳ್ತಾರೆ ಕೆಲಸ ಮಾಡೋರು. ಸಂಬಳ ಅದು ಅವ್ರಿಗೆ ಸಂಬಳ ಸರ್ಕಾರ ಕೊಡಬೇಕಲ್ವಾ? ಅದು ಗೌರ್ಮೆಂಟ್ ತಗೊಂಡಿದ್ರೆ ಗೌರ್ಮೆಂಟ್ ಕೊಡುತ್ತೆ. ಅದು ತಗೊಂಡಿರೋರು ಅಭಿಪ್ರಾಯ ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ಸರ್ಕಾರದ ಕನ್ಸಿನ್ ಕೂಸು ಅಂತವ್ರೆ, ಕನ್ಸಿನ್ ಯೋಜನೆ ಹಿಂಗೆ ಬೀಗ ಹಾಕೋರು ಹೆಂಗೆ ಅಂತ. ಅದೆಲ್ಲ ಸರಿ ಇಲ್ಲ. ಅದೆಲ್ಲ ಮಾಡೋದು ಸರಿ ಇಲ್ಲ. ಬೀಗ ಹಾಕಂಗಿಲ್ಲ. ಓಪನ್ ಮಾಡಿದ್ಮೇಲೆ ಓಪನ್ ಮಾಡಬೇಕು. ಇವಾಗ ಡೈಲಿ ಎಲ್ಲ ಕೆಲಸ ಮಾಡ್ತಾರಲ್ವ, ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ. ಆ ಥರ ಎಲ್ಲರಿಗೂ ಕರೆಕ್ಟಾಗಿ ನೋಡ್ಕೋಬೇಕು. ಓಪನ್ ಮಾಡಬೇಕು. ಚೆನ್ನಾಗಿ ಊಟ ಕೊಡಬೇಕು ಬಡವ್ರಿಗೆ. ಹಿಂಗೆ ಮಾಡ್ತೀನಿ ಅಂದಮೇಲೆ ಎಲ್ಲರಿಗೂ ಭರವಸೆ ಕೊಡೋದು, ಆಮೇಲೆ ಮತ್ತೆ ಕ್ಲೋಸ್ ಮಾಡೋದು, ಇದೆಲ್ಲ ನೆಮ್ಮದಿ ಇಲ್ಲ. ಇತ್ತ ಇಂದಿರಾ ಕ್ಯಾಂಟೀನ್ಗೆ ಬೀಗ ಹಾಕಬೇಕಾದ್ರೆ ಮಹಾನಗರ ಪಾಲಿಕೆಗೆ ಪೂರ್ವ ಮಾಹಿತಿಯನ್ನ ನೀಡಬೇಕಾಗಿತ್ತು. ಆದರೆ ತುಮಕೂರು ಮಹಾನಗರ ಪಾಲಿಕೆಗೆ ಯಾವುದೇ ಪೂರ್ವ ಮಾಹಿತಿ ನೀಡದೆ ಕ್ಯಾಂಟೀನ್ಗಳಿಗೆ ಬೀಗ ಹಾಕಲಾಗಿದೆ ಎನ್ನಲಾಗ್ತಾ ಇದೆ. ಪಾಲಿಕೆ ಮೂಲಗಳ ಪ್ರಕಾರ ಗುತ್ತಿಗೆದಾರರು ಕ್ಯಾಂಟೀನ್ಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ್ದು, ಪಾಲಿಕೆಯಿಂದ ಹಣ ಬಿಡುಗಡೆಯಾದರೂ ಸಿಬ್ಬಂದಿಗೆ ಸಂಬಳ ಪಾವತಿಸದಿರುವುದು ಸೇರಿದಂತೆ ಹಲವು ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಕಳೆದ 6 ತಿಂಗಳ ಹಿಂದೆ ಲೀಸ್ಗೆ ಪಡೆದಿರುವುದು ಮುಕ್ತಾಯವಾಗಿದ್ದು ಅದನ್ನ ರಿನಿವಲ್ ಮಾಡಿಸಿಲ್ಲ ಎಂದು ಹೇಳಲಾಗ್ತಾ ಇದೆ. ಈ ಸಂಬಂಧ ಗುತ್ತಿಗೆದಾರರಿಗೆ ಹಲವು ಬಾರಿ ನೋಟಿಸ್ ಅನ್ನ ನೀಡಲಾಗಿದ್ದು ಏನೂ ಪ್ರಯೋಜನ ಆಗದ ಹಿನ್ನೆಲೆ ಗುತ್ತಿಗೆದಾರರನ್ನ ಬದಲಾಯಿಸುವಂತೆ ಪಾಲಿಕೆಯಿಂದ ಮೇಲಧಿಕಾರಿಗಳಿಗೆ ತಿಳಿಸಲಾಗಿದೆ. ಜೊತೆಗೆ ಟೆಂಡರ್ ಮಾಡುವಂತೆ ಪತ್ರ ಬರೆಯಲಾಗಿದೆ ಎಂದು ಪಾಲಿಕೆಯ ಮೂಲಗಳಿಂದ ತಿಳಿದುಬಂದಿದೆ. ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ಗೆ ತುಮಕೂರಿನಲ್ಲಿ ಬೀಗ ಬಿದ್ದಿರುವಂಥದ್ದು. ಇವತ್ತು ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ತುಮಕೂರಿನ ಇಂದಿರಾ ಕ್ಯಾಂಟೀನ್ಗಳಿಗೆ ಬೀಗ ಹಾಕಿರುವುದು ಗೊತ್ತಾಗ್ತಾ ಇರುವಂಥದ್ದು. ನಾನೀಗ
ನಾನೀಗ ಪ್ರಸ್ತುತ ರೈಲ್ವೆ ನಿಲ್ದಾಣದಲ್ಲಿರುವ ಪ್ರಮುಖ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಪ್ರಜಾಶಕ್ತಿ ಟಿವಿ ಇವತ್ತು ರಿಯಾಲಿಟಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ತುಮಕೂರಿನ 6 ಇಂದಿರಾ ಕ್ಯಾಂಟೀನ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಮುಖ್ಯವಾಗಿ ಕಾರಣ ಏನು ಅಂದರೆ ಇಲ್ಲಿನ ಸಿಬ್ಬಂದಿಗಳಿಗೆ, ಇಲ್ಲಿನ ಅಡಿಗೆ ಸಿಬ್ಬಂದಿಗಳಿಗೆ ಮತ್ತು ಇಲ್ಲಿ ಸೂಪರ್ವೈಸರ್ಗಳಿಗೆ ಕಾಂಟ್ರಾಕ್ಟ್ದಾರ ಸಂಬಳ ನೀಡಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿರುವಂಥದ್ದು. ಏನು ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಏನು ಬಡವರಿಗೆ 3 ಹೊತ್ತು ಕಡಿಮೆ ದರದಲ್ಲಿ ಏನು ಊಟವನ್ನು ಹಾಕ್ತಿದ್ದಂತಹ ಇಂದಿರಾ ಕ್ಯಾಂಟೀನ್ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಇಲ್ಲಿನ ಕಾಂಟ್ರಾಕ್ಟ್ದಾರ ಏನಿದ್ದಾರೆ ಅವರು ಇಲ್ಲಿನ ಅಡಿಗೆ ಸಿಬ್ಬಂದಿಗಳಿಗಾಗಿರ್ಬೋದು ಮತ್ತು ಇಲ್ಲಿನ ಕೆಲಸ ಮಾಡೋರಿಗೆ ಯಾರಿಗೂ ಕೂಡ ಸಂಬಳ ನೀಡಿಲ್ಲ. ಈಗ ಏಕಾಏಕಿ ಅದರಲ್ಲೂ ಕೂಡ ತುಮಕೂರು ಮಹಾನಗರ ಪಾಲಿಕೆಗೆ ಯಾವುದೇ ಗಮನಕ್ಕೆ ತರದೆ ಈಗ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಈಗ ಎಲ್ಲೋ ಒಂದು ಕಡೆ 3 ಹೊತ್ತು ಕಡಿಮೆ ದರದಲ್ಲಿ ಏನು ಅನ್ನ ಸಿಗುತ್ತೆ, ಊಟ ಸಿಗುತ್ತೆ ಅಂತ ಬಂದವರೀಗ ನಿರಾಸೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಇದ್ದೇವೆ ಅಂತ ಏನು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡ್ತು, ದಿನೇ ದಿನೇ ಅಧ್ವಾನ ಆಗ್ತಾ ಇದೆ ಇಂದಿರಾ ಕ್ಯಾಂಟೀನ್. ಇಲ್ಲಿನ ಕಾಂಟ್ರಾಕ್ಟ್ದಾರ ಏನಿದೆ ಅವನು ಸಮರ್ಪಕವಾಗಿ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ವಹಣೆ ಮಾಡಬೇಕಾಗಿತ್ತು. ಅವರಿಗೆ ESI PF ಆಗಿರ್ಬೋದು ಮತ್ತು ಸಂಬಳ ಎಲ್ಲವನ್ನೂ ಕೂಡ ನೀಡಿಲ್ಲ ಎಂಬಂಥ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಇಲ್ಲಿನ ಕಾಂಟ್ರಾಕ್ಟ್ದಾರವನ್ನು ಚೇಂಜ್ ಮಾಡಬೇಕು ಅಂತ ಇಲ್ಲಿನ ಸಾರ್ವಜನಿಕರು ಕೂಡ ಆಗ್ರಹಿಸ್ತಾ ಇರುವಂಥದ್ದು. ಇವರಿಗೆ ಸಂಬಳ ನೀಡಿಲ್ಲ ಅಂತ ಇಲ್ಲಿನ ಅಡಿಗೆ ಸಿಬ್ಬಂದಿಗಳು ಬರ್ತಾ ಇಲ್ಲ. ಆದಷ್ಟು ಬೇಗ ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆಗೆ ನಿಜಕ್ಕೂ ಸಹ ಈ ರೀತಿಯಾಗಿರೋದಂತೂ ಎಲ್ಲ ಒಂದು ಕಡೆ ವಿಪರ್ಯಾಸ. ಸಂಬಂಧಪಟ್ಟ ಅಧಿಕಾರಿಗಳು ಕಾಂಟ್ರಾಕ್ಟ್ದಾರನ ವಿರುದ್ಧ ಕ್ರಮ ತೆಗೆದುಕೊಂಡು ಇಲ್ಲಿನ ಏನು ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆಯನ್ನು ಮತ್ತೆ ಪ್ರಾರಂಭಿಸಬೇಕು ಅಂತ ಇಲ್ಲ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇರುವಂಥದ್ದು. ಒಟ್ನಲ್ಲಿ ಸರ್ಕಾರದ ಜನಪರ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರ ನಿರ್ಲಕ್ಷ್ಯದ ಕಾರಣ ಸುದ್ದಿಯಾಗ್ತಾ ಇರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಆದಷ್ಟು ಬೇಗ ಇಂದಿರಾ ಕ್ಯಾಂಟೀನ್ಗೆ ಹೊಸ ಟೆಂಡರ್ ಕರೆದು ಬೇರೆಯವರಿಗೆ ಗುತ್ತಿಗೆಯನ್ನ ನೀಡಿ ಬಡವರ ಹೊಟ್ಟೆಯನ್ನ ತುಂಬಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.